ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಇದು ಹಬ್ಬದ ಹಿಂದಿನ ವ್ಲಾಗ್, ಅಂದರೆ ಪ್ರೀ ಪ್ರಿಪ್ರೇಷನ್ ವ್ಲಾಗ್ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಸಾರಿ, ವ್ಲಾಗ್ಸ್ ಎಲ್ಲ ಹಾಕೋದು ತುಂಬಾ ಲೇಟ್ ಆಗ್ತಾ ಇದೆ. ಆದರೆ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರಿಂದಾನೇ ಹಬ್ಬದ ವ್ಲಾಗ್ ಆಗ್ತಾ ಇದ್ದೀನಿ. ಸೊ ಒಂದು 3-4 ವ್ಲಾಗ್ಸ್ ಇದೆ. ಸೊ ಅದನ್ನು ಶೇರ್ ಮಾಡಿದಾದ್ಮೇಲೆ ನಾರ್ಮಲ್ ವೀಕ್ಲಿ ಒನ್ಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಬ್ಬಕ್ಕೆ ಬೇಕಾಗಿರೋಂಥ ಗ್ರೋಸರೀಸ್ ಆಗಿರ್ಬೋದು ಮತ್ತು ಪೂಜೆಗೆ ಬೇಕಾಗಿರೋದು ಎಲ್ಲ ತೊಗೊಂಡು ಬಂದ್ವಿ. ನಿಮಗೆ ಗೊತ್ತು, ತುಂಬಾ ದೂರ ಟ್ರಾವೆಲ್ ಎಲ್ಲ ಮಾಡಬೇಕು. ಸೊ ಅದರಲ್ಲೇ ಸ್ವಲ್ಪ ಎನರ್ಜಿ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು. ಇನ್ನು ಹಬ್ಬದ ಹಿಂದಿನ ದಿನ ನಾನು ಇದೆಲ್ಲ ಗಿಡಗಳು ಕಟ್ ಮಾಡಿದ್ದು ಶೇರ್ ಮಾಡ್ತೀನಿ. ಇನ್ನು ಸಾಯಂಕಾಲ ಇವತ್ತು, ಅಂದರೆ ಹಬ್ಬದ ಹಿಂದಿನ ದಿನ ಸಾಯಂಕಾಲ ನಾವು ಬಂಗಾರು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಈಗಾಗಲೇ ಸ್ಕೂಲ್ ಶುರುವಾಗಿ 1 ತಿಂಗಳಾಗಿದೆ. ಬಟ್ ಆದ್ರೂ ಸ್ವಲ್ಪ ಇಟ್ಟಿದ್ದೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ. ಸ್ಕೂಲ್ ಸ್ಟಾರ್ಟ್ ಆಗಿದ್ದು August 13th. ನಾವು ಇವತ್ತು ಬಂದಿರೋದು August 7th. ಏನಕ್ಕೆ ಮೀಟ್ ಆ್ಯಂಡ್ ಗ್ರೀಟ್ಗೆ. ಸ್ಕೂಲ್ ಶುರು ಮಾಡೋದಕ್ಕಿಂತ ಮೊದಲು ಟೀಚರ್ಸ್ನ ಮೀಟ್ ಮಾಡೋದು, ಸ್ಟೂಡೆಂಟು ಮತ್ತು ಅವ್ರ ಪೇರೆಂಟ್ಸು. ಸೊ ಬಂದು ಹಾಗೆ ಸ್ಕೂಲ್ ಸಪ್ಲೈಸ್ ಎಲ್ಲ ಕೊಡಬೇಕಾಗಿತ್ತು. ಅದನ್ನೆಲ್ಲ ಅವರು ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿದ್ರು. ಕ್ಲಾಸ್ ರೂಮ್ಸಲ್ಲಿ ಎಲ್ಲ ಕಡೆ ಇಟ್ಬಿಟ್ಟು ಅವಳ ಕ್ಲಾಸ್ ರೂಮ್ಸ್ ಎಲ್ಲ ನೋಡ್ಕೊಂಡು ಹೋಗೋದು. ಅಲ್ಲೇ ಇಡು. ಇಲ್ಲಿ ಮಾರ್ಕರ್ ಇದು ಬರೀ ಎಕ್ಸ್ಪೋನಾ? ಇಂಡೆಕ್ಸ್ ಕಾರ್ಡ್ಸು. ಬಂಗಾರು ಈ ವರ್ಷ ಇಂಟರ್ಮೀಡಿಯೇಟ್ಗೆ ಹೋಗ್ತಾ ಇದ್ದಾಳೆ. ಅಂದರೆ 5th ಗ್ರೇಡ್ಗೆ. 5th 6th ಈ ಸ್ಕೂಲಲ್ಲಿ ಓದ್ತಾಳೆ. ಮತ್ತು 7th 8th ಮತ್ತು ಮಿಡಲ್ ಸ್ಕೂಲ್ಗೆ ಹೋಗಬೇಕು. ಸೊ ಈ ವರ್ಷ ಅಂತೂ ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ಸ್ನ ನೋಡೋ ಥರ ಆಗುತ್ತೆ. ಯಾಕಂದರೆ ಒಂದಿನಕ್ಕೆ 8 ಕ್ಲಾಸಸ್ ಇರುತ್ತೆ. ಸೊ ಪ್ರತಿ ಕ್ಲಾಸ್ಗೂ ಸ್ವಿಚ್ ಆಗಬೇಕು. ಆಲ್ಮೋಸ್ಟ್ ಕಾಲೇಜ್ ಥರನೇ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಬಂಗಾರುಗೆ ಎಲ್ಲ ಅಡ್ವಾನ್ಸ್ಡ್ RLA ಮತ್ತು ಮ್ಯಾಥಮೆಟಿಕ್ಸ್ ಎಲ್ಲ ಇದೆ. ಸೊ ಇಲ್ಲಿ ಏನಂತ ಅಂದರೆ ಮ್ಯಾಥ್ಸ್ ನಾರ್ಮಲ್ ಇರೋರಿಗೆ ಬೇರೆ ಸೆಕ್ಷನ್ ಇರುತ್ತೆ, ಅಡ್ವಾನ್ಸ್ಡ್ ಇರೋರಿಗೆ ಬೇರೆ ಥರ ಇರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊತಾ ಇದ್ವಿ. ನೆಕ್ಸ್ಟ್ ದಿನ ಅಂದರೆ 13th ಸ್ಕೂಲ್ ಇತ್ತು. ನೆಕ್ಸ್ಟ್ ದಿನ ಹಬ್ಬ ಇತ್ತು. ಸೊ ಹಾಗಾಗಿ ಇಲ್ಲಿಂದ ನೆಕ್ಸ್ಟ್ ವಾಲ್ಮಾರ್ಟ್ಗೆ ಹೋದ್ವಿ, ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೊಳ್ಳೋಣ ಅಂತ. ಇಂಡಿಯಾಯಿಂದ ಅಂತೂ ಏನೂ ತರಿಸ್ಕೊಂಡಿರಲಿಲ್ಲ. ಅಂದರೆ ಈ ಸರಿ ಹಬ್ಬಕ್ಕೆ ಅಂತ ಬೇರೆ ಸಪ್ರೇಟ್ ಕೊರಿಯರ್ ಆ ಥರ ಏನೂ ಬರಲಿಲ್ಲ ಬಂಗಾರು ಫಂಕ್ಷನ್ದೆಲ್ಲ ಅಷ್ಟು. ಆದರೆ ಈ ಸರಿ ಏನಂದರೆ ವಾಲ್ಮಾರ್ಟಲ್ಲೇ ತೊಗೊಳ್ಳೋಣ, ಎಂತಕ್ಕೆ ಟ್ರೈ ಮಾಡಬಾರ್ದು ಅಂತ ಒಂದಷ್ಟು ಕವರ್ಸು, ತಾಂಬೂಲ ಇಟ್ಟು ಕೊಡೋದಕ್ಕೆ. ಅದಾದಮೇಲೆ ಮಕ್ಕಳು ಬರ್ತಾರಲ್ವ, ಅವ್ರಿಗೆ ಸಾಫ್ಟ್ ಟಾಯ್ಸ್ ಈ ಥರದ್ದು, ಮತ್ತು ಸ್ವಲ್ಪ ಹೇರ್ ಕ್ಲಿಪ್ಸು, ಮತ್ತು ಅಗರಬತ್ತಿ ಇಡೋದಕ್ಕೆ ಒಂದು ಸ್ಟ್ಯಾಂಡು, ಈ ಥರದ್ದೆಲ್ಲ ತೊಗೊಂಡಿದ್ದಾಯಿತು. ಈಗಾಗಲೇ 4:15 ಆಗಿದೆ. ಫಸ್ಟ್ ಇವಾಗ ಕಾಫಿಗೆ ಇಟ್ಟಿದ್ದೀನಿ. ನೋಡಬೇಕು, ಡೌಟಲ್ಲೇ ಮಾಡ್ತಾ ಇದ್ದೀನಿ. ಇವಾಗ ರವೆ ಉಂಡೆ ಮಾಡ್ತೀನಿ. ಫಸ್ಟು ಸ್ವೀಟ್ ಮಾಡ್ತೀನಿ, ರವೆ ಉಂಡೆ. ಅದಾದಮೇಲೆ ನೋಡೋಣ, ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಲಡ್ಡು? ನಾರ್ಮಲ್ಲು ಮೋತಿಚೂರ್ ಥರನೇ ಬರುತ್ತೆ. ತಿರುಪತಿಯಲ್ಲಿ ಕೊಡ್ತಾರಲ್ಲ ಪ್ರಸಾದ. ನೋಡೋಣ ಬಂದಮೇಲೆ ಯಾವ ಥರ ಆಗುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟು ಕರ್ಜಿಕಾಯಿ ಮಾಡೋಣ ಅಂತ ಇದ್ದೀನಿ. ನೋಡಿ, ನಾನು ಒಬ್ಬಳೇ ಮಾಡಬೇಕು, ಕರ್ಜಿಕಾಯಿ ಮಾಡ್ತೀನಿ. ಅದ್ರ ನೆಕ್ಸ್ಟು ಖಾರ 1 ಮಾಡ್ತೀನಿ. ಅದು ಚಕ್ಲಿ ಇರೋದು ಸಾಕಲ್ಲ ಒಂದು. ಇದು ಪ್ರೆಸ್ಸಿಂಗ್ ಇರುತ್ತಲ್ವ, ಅದು ಇಂಡಿಯಾದಲ್ಲೇ ಇದೆಯಾ? ಅಲ್ಲಿ ತಂದಿಲ್ವಾ? ಯಾವುದು? ನಿಪ್ಪಟ್ಟು ಪ್ರೆಸ್ ಮಾಡೋದಾ? ಅಲ್ಲ, ಕರ್ಜಿಕಾಯಿನ ಹಾಕ್ಬಿಟ್ಟು ಸ್ಟಫ್ ಆದ್ಮೇಲೆ ಇದೆ ಅನ್ಸುತ್ತೆ. ಎಲ್ಲೋ ನೋಡ್ತೀನಿ, ಶೇಪ್ ಮಾಡ್ತಾರೆ. ನೋಡ್ತೀನಿ. ಈ ಸರಿ ಐಬ್ರೋಸ್ ಎಲ್ಲ ಮಾಡಿಸಿ 6 months ಮೇಲೆ ಆಯಿತು. ಸರಿ, ಮನೇಲಿ ನಾನೇ ಟ್ರೈ ಮಾಡಬಾರ್ದ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗಿ ಫುಲ್ ಸ್ಕಿನ್ ಎಲ್ಲ ಪೀಲ್ ಮಾಡ್ಕೊಂಬಿಟ್ಟಿದ್ದೆ. ತುಂಬಾ ಉರಿ ಬೇರೆ ಇತ್ತು. ಸೊ ಹಾಗೆ ಈ ಸರಿ ಹಬ್ಬನೂ ಅಷ್ಟೇ ತುಂಬಾ ಕಷ್ಟಪಟ್ಟು ಮಾಡಿದೆ. ಯಾಕಂದರೆ ಪೀರಿಯಡ್ಸ್ ಕ್ರ್ಯಾಂಪ್ಸ್ ಇತ್ತು ನನಗೆ. ಇನ್ನೂ ಆಗಿರಲಿಲ್ಲ, ಬಟ್ ಆ ಟೆನ್ಷನಲ್ಲೇ ಎಲ್ಲ ಆಗ್ಬಿಡ್ತೀನಿ ಅಂತಲೇ ಹೆದ್ಕೊಂಡು ಮಾಡಿದ್ದೀನಿ. ಫಸ್ಟು ತುಪ್ಪ ಕಾಯಿಸ್ಬೇಕು. ಬೇಕಪ್ಪ ಎಲ್ಲದಕ್ಕೂ. ಕಾಫಿ ಕುಡಿದ್ಬಿಡೋಣ ಫಸ್ಟು ಅಂತ. ಆ್ಯಕ್ಚುಲಿ ಸ್ಟೀಲ್ ಬಾಣಲಿ ತೊಗೋಬೇಕು ಅಂತ ನೋಡ್ತಾ ಇದ್ದೀನಿ, ತರಿಸ್ಕೊಬೇಕು. ಆದರೆ ಎಷ್ಟು ಅಭ್ಯಾಸ ಆಗ್ಬಿಟ್ಟಿದೆ ಇದರಲ್ಲಿ, ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ಏನೇ ಮಾಡಿದ್ರು, ಒಂದು ಎಣ್ಣೆ ಐಟಮ್ ಇಟ್ರು ಏನಿಟ್ರು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ಇದು ತುಪ್ಪ ಕಾಯಿಸಕ್ಕೆ, ತುಪ್ಪಕ್ಕೆ ಇಟ್ಬಿಡೋಣ.
ಬೇಡ ಬಟರ್ ಯಾಕೆ? ತುಪ್ಪ ಫಸ್ಟು ತುಪ್ಪ ಕಾಯಿಸಿಟ್ಕೊಳ್ಳೋಣ ಅಂತ. ಸೂಜಿ ಫ್ಲೋರ್ಸ್ ಕೋಕೋನಟ್ ಪೌಡರ್ ಫ್ರೈ ಕಾಫಿ. ಖುಷಿ ಆಗ್ತಾ ಇದೆಯಾ? ತುಪ್ಪ ಫಸ್ಟ್ ಸ್ವೀಟ್ ರವೆ ಉಂಡೆ. ತುಪ್ಪನ ಫಿಲ್ಟರ್ ಮಾಡಿ ಇಟ್ಬಿಟ್ಟು ತುಪ್ಪ ಫಿಲ್ಟರ್ ಮಾಡಿ ಇಟ್ಟಿರುತ್ತೆ. ನಾನು ಹೇಳಿದ್ದು ತಿಂದಿದ್ದಾಯ್ತು. ನಾನು ನೆಕ್ಸ್ಟ್ ಮಾಡ್ತಿರೋದೇನು ಕಜ್ಜಿಕಾಯಿಗೆ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಳ್ಳೋಣ ಫಸ್ಟು ಅಂತ. ಮಾಡ್ತಿಲ್ಲ, ನೀವೆಲ್ಲದ್ರೂ ನೋಡ್ಕೊಳ್ಸುತ್ತೆ. ಆನ್ ಮಾಡ್ಬೋದು, ಬಟ್ ಇದಲ್ಲ ಬ್ಯಾಟ್ರಿ ವೇಸ್ಟ್ ಆಗುತ್ತಲ್ಲ ಇಷ್ಟೊತ್ತು. ಸ್ಟಫಿಂಗಿಗೆ ನಾನಿಲ್ಲಿ ಗಸಗಸೆ ಹಾಕ್ತಾ ಇದ್ದೀನಿ, ಮತ್ತು ಬಿಳಿ ಎಳ್ಳು ಹುರಿದ್ಬಿಟ್ಟು ಇಟ್ಟಿದ್ದೀನಿ, ಬ್ರೌನ್ ಸೆಸಮೆ ಸೀಡ್ಸ್ ಇದು, ಕಡಲೆಕಾಯಿ ಬೀಜ ಹುರಿದಿಟ್ಟಿದ್ದೀನಿ, ಬೆಲ್ಲ, ಹುರ್ಗಡ್ಲೆ, ಏಲಕ್ಕಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು. ಕೊಬ್ಬರಿ ತುರಿ ಹಾಕ್ಬೇಕು. ಏನಾದ್ಯ ಬೇಕು ಅಂದ್ರೆ ಮಮ್ಮಿ ಇಸ್ ದ ಬೆಸ್ಟ್ ಕುಕ್. ನೋಡಿ ಮಮ್ಮಿ ಇಸ್ ದ ಬೆಸ್ಟ್ ಕುಕ್. ನೀವು ಉಂಡೆ ಮಾಡೋದು ತುಂಬಾ ಗುದ್ದು ಅನ್ನ ಅದನ್ನ ಮಾಡಕ್ಕೆ ನಾನು ಹೊಸ್ಟಾಗಿ ಮಾಡಿದ್ರು ಹೇಳ್ತಾಳೆ ಪಾಪ. ನೀವು ಯಾವಾಗಾದ್ರೂ ಹೊಸ್ತಾದ್ರೂ ಮಾಡ್ತೀರಮ್ಮ. ನೀವು ನಾನು ತಿನ್ನಲ್ಲ ಅನ್ಕೊಳ್ಳಿ, ಪಾಪ ನೀವು ಅನ್ಕೊಂತೀರ ಹೊಸ್ತಿಂದ ಚೆನ್ನಾಗಿರುತ್ತೆ, ಆದ್ರೆ ನೀವು ತಿನ್ನಕ್ಕೆ ಹೇಳಿ. ಏನಿದು ಕಪ್ ನನ್ನ ಜೊತೆ ಮಾತಾಡ್ಕೊಂಡು ಅಡುಗೆ ಮಾಡ್ಬೋದು, ಆಮೇಲೆ ಪರ್ಫೆಕ್ಟ್ ಆಗು ಬರುತ್ತೆ. ನಾನು ಲಕ್ಕಿ, ನೀನು ಮಾತು ಕೇಳೋಕ್ಕೆ ನಾನು ಲಕ್ಕಿ ಅಲ್ವಾ? ಕೈ ಹುಷಾರು ಬಿಡು, ಬಿಡಪ್ಪ, ಮತ್ತೆ ಒಳಗೋಗುತ್ತೆ ಬಿಡ್ಪುಟ. ಯಮ್ಮಿ ಯಮ್ಮಿ ತುಪ್ಪ 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 ತುಪ್ಪ. ಒಂದೇ ಸರಿ ಜಾಸ್ತಿ ಕಾಯಿಸ್ಬಿಟ್ಟೆ ಬಂಗಾರ. ಇಡ್ಲಿ ಏನಾಗುತ್ತೆ, ಅದು ಐರಿಷ್ ಕೆರಿಗೋಡ್ ತಂದಿಟ್ಟಿದ್ದೀವಲ್ಲ, ಅದು ಬಂದು ಹಾಕ್ಬಿಡ್ಲ ಇದನ್ನು, ಬಟ್ ಬ್ಲ್ಯಾಕ್ ಆಗಿಬಿಡುತ್ತೇನೋ ಕೆಳಗಡೆ ಅಂತ. ಬಿಡು ಬ್ಲ್ಯಾಕ್ ಆಗಿಬಿಡುತ್ತೆ. ಇದನ್ನು ನಾನು ಬೆಚ್ಚಗೆ ಮಾಡಿಕೊಂಡು ಅನ್ನದ ಜೊತೆ ಏನಾದರೂ ಸ್ವಲ್ಪ ಹಾಕಿ ಖಾಲಿ ಮಾಡೋಣ. ಅದು ಅದಕ್ಕೆ ತೊಳೆದು ಬಿಡ್ಬೋದು ಒಂದೇ ಸರಿ ಅಂತ ಇದಕ್ಕೆ ಹಾಕೊಂಬಿಟ್ಟು. ಸೂಪರ್ ಆಗಿರೋ ತುಪ್ಪ. ಇವಾಗ ಎಲ್ಲ ಅಡುಗೆಗೂ ಮಮ್ಮಿ ಅದು ತುಪ್ಪನೇ ಯೂಸ್ ಮಾಡಿ. ಮುಟ್ಟಕ್ಕೆ ಹೋಗ್ಬಿಡಿ. ಇದು ಖುಷಿ ಆಗೋಯ್ತಾ ಇದೆಯಾ? ಅಲ್ಲಿ ಬಿದ್ದೋಯ್ತು ನೋಡಿ, ಹಂಗೆ ಇಲ್ವಾ ನೋಡಿ ಬಂಗಾರಲ್ಲಿ. ಬನ್ನಿ ಹೊರಗಡೆ ಹೋಗಿ ಸ್ವಲ್ಪ ಬರೋಣ. ಯಾಕೆ ಇದು ಕಸ ಆಗುತ್ತೆ ಇರೋದು. ನಾನೇನು ಇದು ಚೆಲ್ತೀರ ಅನ್ಕೊಂಡೆ. ವೆದರ್ ಬಂದ್ಬಿಟ್ಟು 36, ಅಂದರೆ ಹೊರಗಡೆ ನೋಡೋಕ್ಕೆ 40 ಡಿಗ್ರೀಸ್ ಥರ ಇದೆ. 40 ಅಂದರೆ ಫೆರನೈಟಲ್ಲಿ 100. ಇಲ್ಲೊಂದು ದೊಡ್ಡ ಮಾತು ಬಂದು ಕೂತಿದೆ ನೋಡಿ, ಸೇಮ್ ಬಟರ್ಫ್ಲೈ ಅನ್ಕೊಂಡಿದ್ದೆ ನಾನು ಫಸ್ಟ್. ಹಾಯ್ ಎವ್ರಿಬಡಿ, ಮಮ್ಮಿ ಚೆಲ್ಲುತ್ತೆ ಇವಾಗ. ನಟ್ಸು ಬೇಡ, ಅದೇ ಅದು ಸಿಪ್ಪೆ ಇರುತ್ತೆ ನಾನು ನಟ್ಸ್. ಇಲ್ಲಿ ಇದು ಸ್ಟ್ರೈಟ್ ಆಗಿ ಬರುತ್ತೆ, ರೌಂಡ್ ಆಗಿ ಬರುತ್ತೆ ಈಗಿರೋದಲ್ಲಿ. ಹಂಗಿದೆ ಮೆಂತ್ಯ ಚಿಲಂತ್ರ ನಿಧಾನ ಬರ್ತಿದೆ. ಸೊಪ್ಪು ಫುಲ್ ಬಿಸಿಲು. ಇಲ್ಲಿ ಕೂತ್ಕೊಂತೀನಿ ನಾನು. ಆಗ್ಲಾ ಬೆಲ್ಲ ಇದು ಮಾಡ್ತೀನಲ್ಲ, ಅದು ಕೊಡು ಒಂದು ನಿಮಿಷ. ವೈಟ್ ಪ್ಲೇಟ್ ನೋಡಿ ಎವ್ರಿಬಡಿ, ಕಜ್ಜಿಕಾಯಿ ಮಾಡ್ತಿದೆ ಮಮ್ಮಿ. ಅದು ಕಜ್ಜಿಕಾಯಿ ಅಲ್ಲ, ಅದು
ಮಾಡ್ತೀರಿ ಅಷ್ಟೇ ಮಮ್ಮಿ. ಇದು ಲಡ್ಡು. ಸಾರಿ, ನಾನು ಮಿಸ್ಟೇಕ್ ಮಾಡಿದೆ. ಕರ್ಜಿಕಾಯಿ ಎಲ್ಲ ಇದು. आपको चाहिए क्या? I don't know what you're saying. ನಿಂಗೆ ಬೇಕಾ? Yes. Under study. ಹಾ. ಓ ಸೂಪರ್ ಆದ್ಯಾ? They told me. ಹೀರೆಕಾಯಿ ಕಟ್ ಮಾಡೋಣ ನೋಡಿ. ನೋಡಿ ಎವ್ರಿಬಡಿ, ಸೂಪರ್ ಆಗಿದೆ. ಪರ್ಫೆಕ್ಟ್. ವಾವ್, ಚಿಕ್ಕದಾಗಿರುತ್ತೆ. ಅಡುಗೆಗೆ ಜಾಯಿನ್ ಆಗೋಣ ಬನ್ನಿ. ಮಮ್ಮಿ ಅಡುಗೆ, ಮಮ್ಮಿ ಅಡುಗೆ, ಮಮ್ಮಿ ಅಡುಗೆ, ಮಮ್ಮಿ ಅಡುಗೆ. ಅಮ್ಮ ತಗೊಳ್ಳಿ ಹೀರೆಕಾಯಿ. ನಾನು ಹೇಳ್ತಿದ್ದೆ, ತಗೊಳ್ಳಿ ಮಾ ಹೀರೆಕಾಯಿ. ವ್ಲಾಗ್ ನ್ಯಾಚುರಲ್ ಆಗಿರಲಿ ಅನ್ನೋದಕ್ಕೋಸ್ಕರ ನಾವು ಹೇಗೆಲ್ಲ ಮಾತಾಡಿದ್ವಿ ಅದನ್ನು ಹಾಗೆ ಹಾಕಿದ್ದೀನಿ. ಸುಮ್ಮನೆ ವಾಯ್ಸ್ ಓವರ್ ಕೊಡೋದಕ್ಕಿಂತ ನ್ಯಾಚುರಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ನಾನಿಲ್ಲಿ ಕರ್ಜಿಕಾಯಿಗೆ ಸ್ಟಫಿಂಗ್ ರೆಡಿ ಮಾಡಿ ಇಟ್ಟಿದ್ದೀನಿ. ಲಡ್ಡು ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ಆಯ್ತಪ್ಪ, ಮುಕ್ಕೊಂತೀನಿ. ಫಸ್ಟ್ ಟೈಮ್ ಮಾಡ್ತಾ ಇದೀಯಾ? ಫಸ್ಟ್ ತೋರಿಸ್ಕೊಡಿ. ಹಿಂಗೆ ತಗೋಬೇಕು. ಬೇಡ ಬಿಡಪ್ಪ, ನೋಡು, ಇನ್ನೂ ಆರದ್ಮೇಲೆ ಕಟ್ಟಿದ್ರು ಚೆನ್ನಾಗಿರ್ತಾ ಇತ್ತು. ಬಟ್ ಇವಾಗ ಕಟ್ಟಿದ್ರೆ ನೀಟಾಗಿ ಹಿಂಗೆ ರೌಂಡು ಬರುತ್ತೆ. ನೋಡು, ಫಸ್ಟು ಒಂದ್ಸರಿ ಮಾಡೋದಷ್ಟೇ, ಆಮೇಲೆ ಹಿಂಗೆ ರೋಲ್ ಮಾಡಿಬಿಡು. ಸಿ ಇರೋ ತೋರಿಸ್ತೀನಿ ಇನ್ನೊಂದ್ಸರಿ. ಫಸ್ಟು 2 ಕೈ ಯಾಕಪ್ಪ ಯೂಸ್ ಮಾಡ್ತೀಯಾ? ನೀವು ಹೇಳಿದ್ಲು ನೋಡಿ. ನೋಡಿ, ಈಗ ಫಸ್ಟು ಹಿಂಗೆ ನೀಟಾಗಿ ಶೇಪ್ ಕೊಟ್ಕೋಬೇಕು, ಆಯಿತಾ? ಹಿಂಗೆ ಕೊಟ್ಕೊಂಡು ಆಮೇಲೆ ಹಿಂಗೆ ಮಾಡಿದ್ರೆ ಆಯಿತು. 2 ಕೈ ಬೇಕಾಗಿಲ್ಲ, ನಾನು ಸಾಫ್ಟಾಗಿ ಮಾಡಿದ್ದೀನಿ. ಗೊತ್ತಾಗ್ತಿದ್ಯಾ? ಖುಷಿನಾ? ತುಂಬ ದಪ್ಪ ಒಂದೇ ಸೈಜಲ್ಲಿ ಕಟ್ಟಬೇಕು. ಇಲ್ಲಿ ತೋರಿಸು. ಅಯ್ಯೋ, ಇದನ್ನ ಹೆಂಗೆ ಡ್ರೆಸ್ ಅಂದರೆ ಕರ್ಜಿಕಾಯಿ ಒಂದೊಬ್ಬೆ ಮಾಡಿದೆ. ಅದಾದಮೇಲೆ ಅವ್ರನ್ನ ಅಂಗಡಿ ಕಳಿಸಿದೆ ಹೂವು ಎಲ್ಲ ತೊಗೊಂಡು ಬರೋದಕ್ಕೆ. ಯಾಕಂದರೆ ಪ್ರೈಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನಾನು ಮೊದಲೇ ತಂದಿಟ್ಕೊಂಡು ಇನ್ ಕೇಸ್ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಲಾಸ್ಟಲ್ಲಿ ದೇವ್ರ ಮೇಲೆ ಭಾರ ಹಾಕಿ ಕಳಿಸಿದೆ ತೊಗೊಂಡು ಬರೋದಕ್ಕೆ. ಅಪ್ಪ ಮಗಳಿಗೆ ಮಾಡಬೇಕಿತ್ತು, ಬಟ್ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಅವರು ಅಂಗಡಿಗೆ ಹೋಗಿದ್ದಾರೆ ತೊಗೊಂಡು ಬರೋದಕ್ಕೆ. ನಾನು ವೆಯ್ಟ್ ಮಾಡಿ ಲಾಸ್ಟಲ್ಲಿ ಇವಾಗ ಕಳಿಸಿದ್ದೀನಿ. ಸೊ ಟೈಮ್ ಆಗಲೇ ನೋಡ್ತಾ ಇರ್ಬೋದು, 9 ಗಂಟೆ ಆಗಿಬಿಟ್ಟಿದೆ. ಇವಾಗ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಇಟ್ಟಿದ್ದೀನಿ. ನೋಡಿ, ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಒಂದು ಕಡೆ. ನಾನು ಹಂಗೂ ಹೇಳಿದೆ ಉಪ್ಪಿಟ್ಟು ಕೊಟ್ಬಿಡ್ತೀನಿ ಅಂತ. ಇಲ್ಲ, ನನಗೆ ಇದು ಚಪಾತಿನೇ ಬೇಕು ಅಂತ. ಕೆಲಸ ಇರುವಾಗಲೇ ಹಿಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಸಿಂಪಲಾಗಿ ಏನಾದರೂ ಮಾಡ್ತೀನಿ ಅಂತ ಹೇಳಿದೆ. ತುಂಬ ಕಾಲು ನೋಯ್ತಾ ಇತ್ತು. ಇಲ್ಲ, ಚಪಾತಿನೇ ಬೇಕು ಅಂತಿದ್ರು, ಅದಕ್ಕೆ ಹಂಗೆ ಹೇಳ್ತಾ ಇದ್ದೆ. ಸೊ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿಕೊಟ್ಟೆ. ಇನ್ನು ಚಕ್ಲಿ ಬೇರೆ ಮಾಡಬೇಕಾಗಿತ್ತು. ಕರ್ಜಿಕಾಯಿ ಇನ್ನೂ ಪೆಂಡಿಂಗ್ ಇತ್ತಲ್ಲ, ಸೊ ನಾನು ಅದಿತಿನ ಕರೆದೆ ಹೆಲ್ಪ್ ಮಾಡೋದಕ್ಕೆ. ಅವರು ಬಂದರು. ಅವ್ರು ಬಂದಿದ್ದಾದ್ಮೇಲೆ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ರೋಲ್ ಮಾಡಿಕೊಡ್ತಿದ್ದೆ, ಅಕ್ಕ ಸ್ಟಫಿಂಗ್ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಅದಾದಮೇಲೆ ಅಮ್ಮ ಇರ್ತಿದೆ, ನಾನು ಎತ್ತಿ ಇಲ್ಲ ಹಾಕ್ತೀನಿ. ಆದ್ಯ ಇಲ್ಲಿಂದ ಅಲ್ಲ ಆಗ್ತದೆ. 4 ಜನ. ಇದೋಕೆನಾ? ಹಿಂಗೆ ಯಮ್ಮಿ ಕರ್ಜಿಕಾಯಿ ತಗೋದೆ. ಒಂದೊಂದು ಬಾಸ್ಕೆಟಲ್ಲಿದೆ. ಮಾಡ್ತಿದ್ದೆ ಈ ಥರ ಫಸ್ಟ್ ಟೈಮ್ ಎಷ್ಟು ಪರ್ಫೆಕ್ಟ್. ಅದೇ
ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ನೋಡಿ. ಎಕ್ಸ್ಕ್ಯೂಸ್ ಮೀ ಅಕ್ಕ. ಇದಕ್ಕೆ ಹಾಕ್ತೀನಿ. ಇಲ್ಲಿ ಎಣ್ಣೆ ಕಾಯ್ತಿದೆ. ಇಲ್ಲಿ ಕರ್ಜಿಕಾಯಿ, ರವೆ ಉಂಡೆ, ಫ್ಲವರ್ಸ್. ಅಮ್ಮ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ನೋಡಿ ಅದಿತಿ. ಹೌದು, ಪರ್ಫೆಕ್ಟ್. ಅವ್ರಿಗೆ ಎಷ್ಟು ಇಯರ್ಸ್? ಅದಿತಿಗ ಅವ್ರಿಗೆ ಈ ಮಂತಾ? ಓ ಇಂದು ಈ ಮಂತೇನಾ? 15th ನಂದು. ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಬಿಡಿ, ನಿಮ್ದೆಲ್ಲ ಹೊಸ್ದಾಗಿ ಮದುವೆ ಆಗಿರೋರಲ್ಲ, ಗ್ರ್ಯಾಂಡು. ಒಟ್ಟಿಗೆಲ್ಲ ಆಗಿಲ್ಲ. 23rd ಅಂತೆ. ಇದೇ ಮಂತು. ನನ್ನ ಬರ್ಡೇ ಯಾವಾಗ ಹೇಳಿ ನೋಡೋಣ. ಈಗಷ್ಟೇ ಹೇಳಿದ್ರು. ಹಾಂ ಹೌದೌದು ಹೌದೌದು, ಮರ್ತ್ಬಿಟ್ಟ ಅದ್ಯಾ? ಬಂಗಾರನ್ ಕೇಳು, ಅಕ್ಕನ್ ಕೇಳು. ಹೋಗಿದೆ. ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಮಾಡಿದ್ದಿಲ್ಲ. ಎಷ್ಟು ಚೆನ್ನಾಗಿ ಆಗ್ತದೆ ನೋಡಿ, ಕರೆಕ್ಟಾಗಿ. ನೀನು ಹೇಳ್ದಾಗಲೇ ಕಟ್ಟಾಗುತ್ತೆ. ಅಲ್ಲೋ ಕಂಡಿತ್ತು. ಸರಿ, ಏನೂ ಆಗಿಲ್ಲ. ರಸು ಹೇಳುವಾಗ ಫುಲ್ ಕಾನ್ಶಿಯಸ್ ಆಗ್ಬಿಡ್ತೀನಿ. ನಿಜ ನಿಜ. ಯಾಕೋ ಕಟ್ಟ ಬಾಕಿ ಅಂದ್ರೆ ಈ ಸೀನ್ ಕಟ್ ನಾವು ವಿಡಿಯೋ ತಗೊಂಡ್ಬರೋಳು. ಕಟ್ಟಾಗಲ್ಲ ಈ ಸೀನ್ ಕಟ್ ಕಟ್ ಕಟ್. ಇವ್ರು ಫಂಕ್ಷನ್ ಅಲ್ಲಿ ಅವ್ರು ಚಕ್ಲಿ ಹಾಕಿದ್ರು. ಹಿಂಗೆ ಚೆನ್ನಾಗೇ ಬಂತು. ಇವಾಗ ಬಂಗಾರು ಮಲ್ಕೊಳ್ಳಲ್ವಂತೆ ಇವತ್ತು. ನನ್ನ ಜೊತೆ ಹೆಲ್ಪ್ ಮಾಡ್ತಾಳಂತೆ ನನಗೆ. ನೋಡೋಣ ಎಷ್ಟೊತ್ತವರೆಗೂ ಎದ್ದಿರ್ತಾಳೆ ಅಂತ. ಮಲ್ಕೋತಾ ಇಲ್ಲ. ಇವಾಗಿನೇ 1 o'clock ಆಗಾಯ್ತು. ಫುಲ್ ಖುಷಿ ಆಗ್ತಿದೆ. ಅಷ್ಟೊತ್ತು ಎದ್ದಿದ್ರು ಎದ್ದಿದ್ದೀನಿ ಅಂತ. ಅದಾದ್ಮೇಲೆ 2 o'clockವರೆಗೂ ನೆಕ್ಸ್ಟ್ ಗೋಲ್ ಎದ್ದಿರೋಕ್ಕೆ. ನನ್ಗೆ ಇಷ್ಟ ಇದ್ರಲ್ಲಿ ಮಲಕ್ಕೆ. ನಾನು ಸೇಮ್ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದೆ. ಕರ್ಜಿಕಾಯಿ, ಲಡ್ಡು, ರವೆ ಉಂಡೆ. ಈ ಕಡೆ ಇದರಲ್ಲೂ ಕರ್ಜಿಕಾಯಿ ಇದೆ. ನೆಕ್ಸ್ಟ್ ಈ ಕಡೆ ಬಂದರೆ ಚಕ್ಲಿ. ಈ ಇಡ್ಲಿ ಕುಕ್ಕರಲ್ಲಿ ಇಲ್ಲಿ ಕವರ್ ಹಾಕ್ಬಿಟ್ಟಿರ್ತಿದ್ದೀವಿ. ಫುಲ್ ಆಯಿತು. ಪಾಪ ಫುಲ್ ಅದಿತಿನೇ ಒತ್ಕೊಟ್ಟಿದ್ದು. ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗೋಗಿರೋದು. ಟೈಮ್ 12:15. ಅದಿತಿ ಹೋದಾಗ 12:10 ಆಗಿತ್ತು. ಇವಾಗ ನಮ್ಮ ಕಿಚನ್ ನೋಡಿ ಹೆಂಗಿದೆ ಅಂತ. ದೇವ್ರೇ, ಇಲ್ಲಿ ನೋಡಿ. ಓ ಮೈ ಗಾಡ್. ಟ್ರಾನ್ಸ್ಫಾರ್ಮೇಷನ್ ಇದು ಮಮ್ಮಿ ಕೊಡ್ಬಲೆ ಹಾಕಿದೆ ಎಕ್ಸ್ಟ್ರಾದಲ್ಲಿ. ಸೊ ಇವಾಗ ಸದ್ಯಕ್ಕೆ ಹಿಂಗಿದೆಯಾ? ಬನ್ನಿ, ಎಲ್ಲಂದ್ರಲ್ಲಿ ಎಲ್ಲ ಹಂಗಂಗೆ ಇದೆ. ಇದೊಂದಷ್ಟು ಹೂವು, ದೇವ್ರ ರೂಮು. ಈ ಕಡೆಗೆ ರಿಕ್ಲೈನರ್ ಎಳೆದ್ಬಿಟ್ಟಿದ್ದೀವಿ. ಇಲ್ಲಿ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಕಾರ್ಪೆಟ್ ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಇವಾಗ ಸದ್ಯಕ್ಕೆ ಬ್ಯಾಕ್ಡ್ರಾಪ್ ಎಲ್ಲ ಹಾಕಬೇಕು. ಇನ್ನೇನಂದರೆ ಪೂಜೆ ಸಾಮಾನು ಇನ್ನೂ ಮುಟ್ಟಿಲ್ಲ, ಅದು ತೊಳಿಬೇಕು. ಎಷ್ಟೊಂದು ಕೆಲಸ ಇದೆ. ಆಗಲೇ ಟೈಮ್ 1 ಗಂಟೆ ಆಗ್ತಾಯಿದೆ. ನೋಡಬೇಕು ಹೆಂಗಂತ. ಡೆಕೋರೇಷನ್ ಅಂತ ಏನೇನೂ ಮಾಡಿಲ್ಲ. ಈ ಟೆನ್ಷನಿಂದ ಹಿಂಗಾಯಿತು. ಸೊ ಈಗೆಲ್ಲನೂ ಮಾಡಬೇಕು. ಬಂಗಾರು ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತಿದ್ದಾಳೆ. ಆಮೇಲೆ ಇವ್ರಿಗೆ ಅಂತ ಲಾಸ್ಟಲ್ಲಿ ಹಿಂಗೆ ಎತ್ತಿಟ್ಬಿಟ್ಟಿರೋ ತಿಂತಾಯಿದ್ದಾರೆ. ಓಕೆ, ಇಷ್ಟೊಂದು ದಮ್ಮ ಎತ್ತಾಯಿತು. ಆಲ್ರೆಡಿ 1-2 o'clock ಆಗೋಗ್ತಿದೆ. ಇನ್ನೇನು ಇನ್ನೊಂದು ಸ್ವಲ್ಪ ಇದೆ, ಇಷ್ಟೊಂದು ತುಂಬಿದೆ. ಇಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಮ್ಮಿ ಡಿಶ್ ವಾಷರೆಲ್ಲ ಹಾಕ್ತಿದೆ. ಇನ್ನು ಇದಾದ್ಮೇಲೆ ಡೆಕೋರ್ ಮಾಡಬೇಕು, ಹಚ್ಚಬೇಕು.
ಆದರೂ ಇದು ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ ಅಂದರೆ ಇದು ಅಲ್ಯೂಮಿನಿಯಮ್ ಇದು ಅಲ್ಯೂಮಿನಿಯಮು ಎಲ್ಲ ಯೂಸ್ ಮಾಡಬಾರ್ದು ಅಂತಾರೆ, ಆದರೆ ಕೆಲಸ ಇದರಲ್ಲೇ ಚೆನ್ನಾಗಾಗೋದು. ಬೇರೆ ಈ ಥರನೇ ತೊಗೊಂಬಿಡಿ. ಇದಂತೂ ತುಂಬ ಯೂಸ್ ಆಯಿತು. ನಾವು ಕೈಯಲ್ಲಿ ಬರೀ ಕೈಯಲ್ಲಿ ಮಾಡ್ತಿದ್ರೆ ಪಾಪ ಹೋಗ್ತಿತ್ತು. ಇದನ್ನು ಯಾಕೆ ತೊಳಿಬೇಕಾಗಿತ್ತು? ಇದು ಯೂಸ್ ಮಾಡಿಲ್ವಲ್ಲ ಈ ಪಿಂಕು. ಮುಟ್ಟಿರ್ತೀವಲ್ಲ ಕೈಯಲ್ಲಿ ಅಂತ ತೊಳೆದ್ಬಿಟ್ಟೆ. ಮತ್ತೆ ಆಮೇಲೆ ಎಲ್ಲದ ಕರೆಕ್ಟ್ ಆಮೇಲೆ ಕರೆಕ್ಟ್ ಮಾಡಬೇಕಾದ್ರೆ ಸಿಗ್ತೀವಿ. ಬಾಯ್. ಇನ್ನು ಈ ಕಡೆ ಐತೆ, ಇಲ್ಲೆಲ್ಲ ಸೋಪ್ ಹಾಕಿ ನೆನೆಸಿಟ್ಟಿದ್ದೀನಿ ಪೂರ್ತಿ. ಬಂಗಾರು ಪಾಪ ಮಲಗಿಸ್ಬೇಕವಳನ್ನ, ಅದಕ್ಕೆ ಡೆಕೋರೇಷನ್ ಏನು ನೋಡ್ತಾಳಂತೆ. ಬಾ ಮಗನೆ ಸ್ಟಾರ್ಟ್ ಮಾಡೋಣ. ಬಂಗಾರು ಅಂತೂ ರಾತ್ರಿ ಎಲ್ಲ ಮಲ್ಕೊಳ್ಳೇ ಇಲ್ಲ, ಬೆಳಗ್ಗೆವರೆಗೂ ಎದ್ದಿದ್ಲು. ಸೊ ಯಾವ ರೀತಿ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು, ಅಂದರೆ ಡೆಕೋರೇಷನ್ಸ್ ಎಲ್ಲ ಮಾಡಿಕೊಂಡು ಪೂಜೆ ಯಾವ ರೀತಿ ಮಾಡಿದ್ವಿ, ಹಾಗೆ ಯಾರೆಲ್ಲ ಮನೆಗೆ ಬಂದಿದ್ರು ಅನ್ನೋದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದೇ ವ್ಲಾಗಲ್ಲಿ ಹಾಕ್ತಾ ಹೋದರೆ ತುಂಬಾ ಲೆಂತಿ ಆಗುತ್ತೆ, ನಿಮಗೂ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್.